ಇಡೀ ಜಗತ್ತೇ ನಿನ್ನ ಎದುರು ನಿಂತರೂ ಕೂಡ ನಿನ್ನ ಜೊತೆ ನಿಲ್ಲುವೆ. ದರ್ಶನ್ನ ಭೇಟಿಗೂ ಮುನ್ನ ಪತ್ನಿ ವಿಜಯಲಕ್ಷ್ಮಿ ಭಾವುಕ ಪತ್ರವನ್ನ ಬರೆದಿದ್ದಾರೆ. ಕಂಬಿ ಹಿಂದೆ ಪತಿ ದರ್ಶನ್, ಒಂಟಿಯಾದ ಪತ್ನಿ ವಿಜಯಲಕ್ಷ್ಮಿ. ಇಡೀ ಜಗತ್ತೇ ನಿನ್ನ ಎದುರು ನಿಂತರೂ ಕೂಡ ನಿನ್ನ ಜೊತೆ ನಿಲ್ಲುವೆ. ದರ್ಶನ್ನ ಭೇಟಿಗೂ ಮುನ್ನ ಪತ್ನಿ ವಿಜಯಲಕ್ಷ್ಮಿ ಬರೆದಿರುವಂತಹ ಭಾವುಕ ಪತ್ರ. ಕಂಬಿ ಹಿಂದೆ ಪತಿ ದರ್ಶನ್, ಒಂಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಜೈಲಿನಲ್ಲಿರುವಂತಹ ಪತಿಗೆ ಮತ್ತೆ ಧೈರ್ಯ ತುಂಬಿರುವಂತಹ ಮಡದಿ ವಿಜಯಲಕ್ಷ್ಮಿ. ಪ್ರತಿ ಬಿರುಗಾಳಿ ಮೌನದಲ್ಲೂ ಕೂಡ ನಾನು ನಿನ್ನ ಕೈ ಹಿಡಿತೀನಿ. ನಮ್ಮನ್ನ ಬೇರ್ಪಡಿಸೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ನಾನೆಲ್ಲವನ್ನು ಕೂಡ ಫೇಸ್ ಮಾಡ್ತೀನಿ, ಎದುರಿಸ್ತೀನಿ. ನಿನ್ನ ಹೃದಯ ನಿನ್ನನ್ನ ಬಿಡದು. ಪತಿ ದರ್ಶನ್ ಭಾವುಕ ಪತ್ರ ಬರೆದು ಧೈರ್ಯ ತುಂಬಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಭೇಟಿಗೂ ಮುನ್ನ ವಿಜಯಲಕ್ಷ್ಮಿ ಬರೆದಿರುವಂತಹ ಭಾವುಕವಾದಂತಹ ಪತ್ರ. ಪ್ರತಿ ಮೌನದಲ್ಲೂ ಕೂಡ ನಾನು ಕೈ ಹಿಡಿತೀನಿ. ಪರಿಸ್ಥಿತಿ ನಮ್ಮನ್ನ ದೂರ ಮಾಡೋದಕ್ಕೆ ಪ್ರಯತ್ನಿಸುತ್ತೆ. ನನ್ನ ಹೃದಯ ನಿನ್ನನ್ನೇ ಆಯ್ಕೆ ಮಾಡುತ್ತೆ. ಅದು ಯಾವ ಸಂದರ್ಭದಲ್ಲಿದ್ರೂ ಕೂಡ, ಸನ್ನಿವೇಶದಲ್ಲಿದ್ರೂ ಕೂಡ, ಈ ಪ್ರಪಂಚವೇ ನಿನ್ನ ಎದುರಾಗಿ ನಿಂತರೂ ಕೂಡ ನಾನು ಮಾತ್ರ ನಿನ್ನ ಜೊತೆಗೆ ಇರ್ತೀನಿ. ಎಲ್ಲದರಲ್ಲೂ ಕೂಡ ನನಗೆ ನೀನು ಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಬಗ್ಗೆ ವಿಜಯಲಕ್ಷ್ಮಿ ಪ್ರೇಮದ ಸಾಲುಗಳನ್ನು ಬರೆದು ಭಾವುಕರಾಗಿದ್ದಾರೆ. ವಾರ್ಷಿಕೋತ್ಸವದ ಬೆನ್ನಲ್ಲೇ ಪೋಸ್ಟ್ ಕೂಡ ವೈರಲ್ ಆಗಿರುತ್ತೆ. ವಿಶೇಷ ದಿನಕ್ಕೆ ವಿಜಿ ನೆನಪಿನ ಪೋಸ್ಟ್ ಅನ್ನ ಹಾಕಿರ್ತಾರೆ. 40 ನಿಮಿಷದಲ್ಲಿ 60,000 ಲೈಕ್ಸ್ ಕೂಡ ಪಡೆದುಕೊಂಡಿರುತ್ತೆ ಈ ಒಂದು ಪೋಸ್ಟ್. ಆ ಭಾವುಕ ಪೋಸ್ಟ್ ಏನಿದೆ 40 ನಿಮಿಷದಲ್ಲಿ 60,000 ಲೈಕ್ಸ್ ಅನ್ನು ಕೂಡ ಪಡೆದುಕೊಂಡಿದೆ. ವಿಜಯಲಕ್ಷ್ಮಿಗೆ ದಚ್ಚು ಫ್ಯಾನ್ಸ್ ಸಮಾಧಾನವನ್ನು ಕೂಡ ಮಾಡಿದ್ದಾರೆ. ಡಿ ಬಾಸ್ ಕಮ್ ಬ್ಯಾಕ್ ಆಗ್ತಾರೆ ಎಂಬ ಧೈರ್ಯದ ಕಮೆಂಟ್ಸ್ ಕೂಡ ಆ ಪೋಸ್ಟ್ಗೆ ಬಂದಿರುವಂಥದ್ದು. ಸೊ ಡಿ ಬಾಸ್ ಕಮ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಧೈರ್ಯದ ಮಾತುಗಳನ್ನ ಆಡಿರುವಂಥದ್ದು. ಆ ಕಮೆಂಟ್ಸ್ ಮುಖೇನ ವಿಜಯಲಕ್ಷ್ಮಿ ಪರ ನಿಂತಿದ್ದಾರೆ ಡಿ ಬಾಸ್ ಫ್ಯಾನ್ಸ್. ಕೈಯನ್ನ ಹಿಡಿದುಕೊಂಡು ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಇಬ್ರು ಕೈಯನ್ನ ಹಿಡಿದುಕೊಂಡು ಒಂದು ಹಾರ್ಟ್ ಸಿಂಬಲ್ ಅನ್ನ ಹಾಕ್ಬಿಟ್ಟು ಪೋಸ್ಟ್ ಅನ್ನ ಮಾಡಿರ್ತಾರೆ. ಆ ಪೋಸ್ಟ್ಗೂ ಕೂಡ ಸಿಕ್ಕಾಪಟ್ಟೆ ಲೈಕ್ಸ್ ಕೂಡ ಬಂದಿರುವಂಥದ್ದು. 40 ಮಿನಿಟ್ಸಲ್ಲಿ 60,000 ಲೈಕ್ಸ್ ಬಂದಿದೆ. ಜೊತೆಗೆ ಡಿ ಬಾಸ್ ಫ್ಯಾನ್ಸ್ ಕೂಡ, ದರ್ಶನ್ ಫ್ಯಾನ್ಸ್ ಕೂಡ ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ. ನಾವು ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ. 23ನೇ ವಿವಾಹ ವಾರ್ಷಿಕೋತ್ಸವ, ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವ. ಆ ಸಂದರ್ಭದಲ್ಲಿ ಪೋಸ್ಟನ್ನು ಶೇರ್ ಮಾಡಿರುವಂಥದ್ದು. 23 ವರ್ಷಗಳಾಗಿದೆ ಜೈಲು ಹಕ್ಕಿಯಾಗಿ ದರ್ಶನ್ ವಿವಾಹ ನೆನಪು. ಮಗ ಮತ್ತೆ ಪತ್ನಿಯನ್ನ ಮಾತನಾಡಿಸೋದಕ್ಕೆ ಅರ್ಧ ಗಂಟೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿರುತ್ತೆ. ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ವಿವಾಹ ವಾರ್ಷಿಕೋತ್ಸವ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರಾಗೃಹದ ಎಸ್ಪಿಗೆ ದರ್ಶನ್ ವಿಶೇಷ ಮನವಿ ಕೂಡ ಮಾಡಿರ್ತಾರೆ. ಬಟ್ ಡಿಜಿಪಿಗೂ ಕೂಡ ವಿಜಯಲಕ್ಷ್ಮಿ ಬೇಡಿಕೆಯನ್ನ ಇಟ್ಟಿರ್ತಾರೆ. 2003 ಮೇ 19ಕ್ಕೆ ಧರ್ಮಸ್ಥಳದಲ್ಲಿ ಮದುವೆ ಆಗಿರ್ತಾರೆ ಈ ಜೋಡಿ. ದರ್ಶನ್ಗೆ ಪದೇ ಪದೇ ಕಾನೂನು ಹಿನ್ನಡೆ ಆಗ್ತಾ ಇದೆ. ಸೊ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ ದರ್ಶನ್. ಇಂಟರ್ಕಾಮ್ ಅಥವಾ ಮುಖಾಮುಖಿ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿರ್ತಾರೆ. ಬಿಫೋರ್ ದಟ್ ಒಂದು ಪೋಸ್ಟನ್ನು ಶೇರ್ ಮಾಡಿರುವಂಥದ್ದು ಭಾವುಕ ಪೋಸ್ಟ್. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ. ದರ್ಶನ್ ವಿಜಯಲಕ್ಷ್ಮಿ 23ನೇ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶೇರ್ ಆಗಿರುವಂತಹ ಪೋಸ್ಟ್ ಸಾಕಷ್ಟು ಲೈಕ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ, ಶೇರ್ ಆಗ್ತಾ ಇದೆ. ಜೊತೆಗೆ ದರ್ಶನ್ ಫ್ಯಾನ್ಸ್ ಒಂದು ಆ ಭಾವುಕ ಪೋಸ್ಟ್ಗೆ, ಆ ಸಾಲುಗಳಿಗೆ ವಿಜಯಲಕ್ಷ್ಮಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಎನ್ನುವಂತಹ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ಶುಭಾಶಯವನ್ನ ಕೋರಿ ಲವ್ ಸಿಂಬಲ್ ಹಾಕಿ ಆ ಪೋಸ್ಟನ್ನು ಶೇರ್ ಮಾಡಿರ್ತಾರೆ. ದರ್ಶನ್ ನೆನಪಿನಲ್ಲಿ ಶೇರ್ ಮಾಡಿರುವಂತಹ ಪೋಸ್ಟ್, ಹಳೆ ಸೆಲ್ಫಿ ಶೇರ್ ಮಾಡಿರ್ತಾರೆ ವಿಜಯಲಕ್ಷ್ಮಿ.